ನಮಸ್ಕಾರ. ನಾವು ಮಲೈನ ದರ್ಶನಕ್ಕೆ ಪಾದಯಾತ್ರೆ ಮಾಡ್ತಾ ಇದೀವಿ ನೋಡಿ. ಇಲ್ಲೆಲ್ಲ ನಮ್ಮ ಟೀಮ್ ಇದೆ, ಅಕ್ಕ ಅಣ್ಣವ್ರೆಲ್ಲರೂ. ಎಲ್ರಿಗೂ ಹಾಯ್. ನೋಡಿ ವಯಸ್ಸಾದವರು ಚಿಕ್ಕ ಮಕ್ಕಳು ಯಾವ ರೀತಿ ಬರ್ತಾ ಇದಾರೆ ಪಾದಯಾತ್ರೆಗೆ ಅಂತೇಳಿ. ನಮ್ಮ ಮಲ್ಲ ಈಗ ಇಲ್ಲಿ ನೋಡಿ ರೂಟ್ ಮ್ಯಾಪ್ ಕೂಡ ಹಾಕಿದ್ದಾರೆ ಯಾವ ರೀತಿ ಇದೆ ಅಂತೇಳಿ ಹೋಗೋಕ್ ದಾರಿ. ನಾನು ಸ್ಟಾರ್ಟ್ ಮಾಡಿದ್ದು ರೂಟು ಅಲ್ಲಿಂದ ಮೇಲ್ಗಡೆ ಇದೆಲ್ಲ, ಅಲ್ಲಿಂದ ಈ ರೀತಿ ಗುಡ್ದೊಳಗಡೆನೆ ಹೋಗ್ಬೇಕು. ಬೆಟ್ಟ ಹತ್ತಿ ಹಿಡಿದು ಲಾಸ್ಟ್ ಶ್ರೀಶೈಲಂಗೆ ರೀಚ್ ಆಗ್ತೀವಿ. ತಾಲೂಕು ವೆಂಕಟಾಪುರದಿಂದ ನಮ್ಮ ಒಂದು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಬರ್ತಾ ಫಸ್ಟ್ ಸ್ಟಾರ್ಟಿಂಗ್ ಬರೋದೇ ನಮಗೆ ಆಂಜನೇಯನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಆಂಜನೇಯನ ದರ್ಶನ ಕೂಡ ಮಾಡ್ಕೊಂಡ್ ಬರೋಣ. ಕಾಯಿಗಳು ಎಲ್ಲ ಮಾರಾಟ ಮಾಡ್ತಾರೆ ಆಂಜನೇಯ ದೇವಸ್ಥಾನದ ಹತ್ರ. ಇಲ್ಲೇ ಆಂಜನೇಯ ದೇವಸ್ಥಾನ ಇದೆ ಚಿಕ್ಕದಾಗಿ. ಎಷ್ಟು ಭಕ್ತರು ತೆರಳಿ ಬಂದಿದ್ದಾರೆ. ನಮ್ಮ ಕರ್ನಾಟಕದಿಂದನೇ ಬಹಳ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಮಲ್ಲಯ್ಯಗ. ನೋಡಿ ನಮ್ಮ ಆಂಜನೇಯ ದೇವಸ್ಥಾನ. ಇಲ್ಲೆಲ್ಲ ಕಾಯಿ ಹೊಡೆದು ಯಾವ ರೀತಿ ನೋಡಿ ಕಾಯಿ ಎಲ್ಲ. ಎಷ್ಟು ಜನ ಭಕ್ತರು ತೆರಳಿ ಬರ್ತಾ ಇದ್ದಾರೆ ನಮ್ಮ ಶ್ರೀಶೈಲ ಮಲ್ಲಯ್ಯನ ದರ್ಶನಕ್ಕೆ. ಬೆಳಕರೋ ಸಮಯ ಕೂಡ ಬಂತು. ನಡೀತಾ ಇರಬೇಕಾದ್ರೆ ಆಂಜನೇಯನ ಹತ್ರ ಸ್ವಲ್ಪ ವಿಡಿಯೋ ಮಾಡಿ ಫೋಟೋ ತಗೊಳಕ್ಕೆ ಲೇಟ್ ಆಗ್ಬಿಡ್ತು. ನಮ್ಮ ಟೀಮೇಟ್ ಮಿಸ್ ಆಗ್ಬಿಟ್ರು. ಈಗ ಅವ್ರು ಹುಡುಕಿ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿದಾರೋ ಹುಡುಕ್ಬೇಕು, ಬನ್ನಿ ಹುಡ್ಕೋಣ ಬೇಗ. ಕೂಡ ಅರ್ಧಿಲ್ಲ ನೋಡಿ. ಅಷ್ಟರೊಳಗಡೆ ತುಂಬಾ ಜನ ವ್ಯವಸ್ಥೆ ಕೂಡ ಇದೆ. ಪ್ರಸಾದನ ಹಾಕ್ಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಭಕ್ತರಿಗೆಲ್ಲ ಇದು ಒಂಥರ ಉಗ್ಗಿ ತರ ಮಾಡಿದ್ದಾರೆ, ಹಂಗೆ ಅನ್ನ ಸಾರು ಮಾಡಿದ್ದಾರೆ ಪ್ರಸಾದ. ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಬಿಜಾಪುರ ಮತ್ತೆ ಬೇರೆ ಸವಸುದ್ದಿ, ಇಟನಾಳ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಊಟದ ಪ್ರಸಾದ ವ್ಯವಸ್ಥೆ ಮಾಡಿಸ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿಸಿದ್ದಾರೆ. ಇಲ್ಲೆಲ್ಲ ಊಟ ಮಾಡಿದ್ಮೇಲೆ ನಮ್ಗೆ ಒಂಥರ ಶಕ್ತಿ ಬರ್ತಾ ಇದೆ ನಡಿಯಕ್ಕೆ. ಇನ್ನು ದಾರಿ ನೋಡ್ತಾ ಇದೀನಿ ದಾರಿಗೆ. ಗಳು ಸಿಕ್ಕರು ಊಟ ಮಾಡ್ಕೊಂಡು ಈಗ ಅವ್ರ ಜೊತೆನೆ ಹೊರಡ್ತಾ ಇದ್ದೀನಿ. ಇಲ್ಲೇ ಎಲ್ರಿ ನೋಡಿ ಅಲ್ಲಿ ಪರ್ವತ ಕಾಣಿಸ್ತಿದೆ ಅಲ್ವಾ, ಈಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹತ್ತಿ ಮತ್ತೆ ಅಲ್ಲಿಂದ ಡೌನ್ ಇಳಿಬೇಕು. ಎಷ್ಟು ಭಕ್ತರು ಹೋಗ್ತಾ ಇದ್ದಾರೆ ನಮ್ಮ ಮುಂದೆ. ಬೆಳಕರಿತು. ಈಗ ವಿಡಿಯೋ ಮಾಡಕ್ಕೆ ತುಂಬಾ ಚೆನ್ನಾಗಿ ಅನುಕೂಲ ಆಗ್ತಾ ಇದೆ. ಬನ್ನಿ ಹೋಗೋಣ, ಪಾದಯಾತ್ರೆ ಮಾಡೋಣ, ಮಲ್ಲಯ್ಯನ ದರ್ಶನ ಪಡ್ಕೊಂಡೇ ಬಿಡೋಣ ಇವತ್ತು ಆಗಿದ್ದಾಗಲಿ. ಕೂಡ ಚೆಕಿಂಗ್ ಇದೆ. ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಆದಷ್ಟು ಪರಿಸರವನ್ನು ಕಾಪಾಡಿ. ಬ್ಯಾಗ್ ಚೆಕಿಂಗ್ ಆಯಿತು. ಮತ್ತೆ ಹೊರಡ್ತಾ ಇದ್ದೀನಿ ನಾನು ನಮ್ಮ ದಾರಿಗೆ. ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ ಕುಡಿಯೋಕ್ಕೆ ಭಕ್ತರಿಗೆ. ಹೋಗ್ತಾ ಕಾಡಿನ ಮಧ್ಯೆ ಹೋಗ್ತಾ ಇದ್ದೀವಿ. ಇನ್ನೇನು ವೀರಭದ್ರೇಶ್ವರ ಟೆಂಪಲ್ ಕೂಡ ಇನ್ನೇನು ಹತ್ರದಲ್ಲೇ ಇದೆ. ನಾವು ಮೊದಲೇ ಸ್ಟೆಪ್ನ ಕಂಪ್ಲೀಟ್ ಮಾಡೋ ಟೈಮ್ ಬಂದೇ ಬಿಡ್ತು. ವೀರಭದ್ರೇಶ್ವರ ಟೆಂಪಲ್ ಬಂದಿದ ತಕ್ಷಣ ತೋರಿಸ್ತೀನಿ. ನೋಡಿ ಎಷ್ಟು ಜನ ಇದ್ದಾರೆ ಪಾದಯಾತ್ರೆ ಮಾಡೋರು ನನ್ನ ಹಿಂದೆ. ಅಪ್ಪ ನಡೆದು ಇದೆ ಫಸ್ಟ್ ಟೈಮ್ ನನಗೆ ಪಾದಯಾತ್ರೆ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಕಾಡಿದೆ ಸುತ್ತಲೂ. ನೋಡಿ ನಮ್ಮ ನಾಗಪ್ಪನ ಹುತ್ತು ಯಾವ ರೀತಿ ಇದೆ ಕಾಡು ಮಧ್ಯದಲ್ಲಿ. ಪೂಜೆ ಕೂಡ ಮಾಡಿದ್ದಾರೆ. ಇದೇ ಕಾಡು ದಾರಿ ಹೋಗ್ತಾ ಇದ್ದೀವಿ. ಇನ್ನೂ ದಾರಿ ಮಲ್ಲಯ್ಯ ಕರ್ಕಪ್ಪ ಬೇಗ ದಾರಿ ಸಾಕ್ಸು. ಮಧ್ಯದಲ್ಲಿ ಬಂದಿರೋ ಭಕ್ತರಿಗೆ ಕಾಲು ತೊಳ್ಕೊಂಡು ಹೋಗೋಕ್ಕೆ ನೀರು ಕೂಡ ನೈಸರ್ಗಿಕವಾಗಿ ವ್ಯವಸ್ಥೆ ಇದೆ ನೋಡಿ. ಇಲ್ಲಿಂದ ಮುಂದೆ ಹೋದ್ರೆ ವೀರಭದ್ರ ದೇವಸ್ಥಾನ ಬರುತ್ತೆ. ಬನ್ನಿ ಹೋಗೋಣ ವೀರಭದ್ರ ದೇವಸ್ಥಾನಕ್ಕೆ. ಎಷ್ಟು ತಣ್ಣಗಿದಾವೆ. ಕಾಡಿನ ಮಧ್ಯಗಳಲ್ಲಿ ದೇವಸ್ಥಾನಗಳೆಲ್ಲ ಬರ್ತಾನೆ ಹೋಗ್ತವೆ. ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಬಂತು. ವೀರಭದ್ರೇಶ್ವರ ದೇವಸ್ಥಾನ ಶಿವನ ಮತ್ತೊಂದು ರೂಪನೇ ವೀರಭದ್ರೇಶ್ವರ. ಬನ್ನಿ ಒಳಗಡೆ ದೇವರನ್ನ ನೋಡೋಣ. ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಾಯಿ ಹೊಡೆದ್ಬಿಟ್ಟು ನಮ್ಮ ನೆಕ್ಸ್ಟ್ ಯಾತ್ರೆನ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಸೆಕೆಂಡ್ ಸ್ಟೆಪ್. ಇದು ಒಳಗಡೆ ಹೋಗೋ ಎಂಟ್ರೆನ್ಸು. ನಾನು ಅವಾಗ ಆ ಕಡೆಯಿಂದ ಬಂದೆ. ಇಲ್ಲಿಂದ ಮತ್ತೆ ಸಾಕ್ತಾ ಇದ್ದೀವಿ ನಮ್ಮ ದಾರಿಗೆ ಮಲ್ಲಯ್ಯನ ದರ್ಶನಕ್ಕೆ. ವೀರಭದ್ರೇಶ್ವರನ ಸನ್ನಿಧಿಯಲ್ಲಿ ದರ್ಶನ ಅಂತೂ ಪಡ್ಕೊಂಡಿದ್ವಿ. ಈ ಕಡೆ ವೀರಭದ್ರೇಶ್ವರ ದೇವಸ್ಥಾನ, ಈ ಕಡೆನೇ ಹೋಗೋ ದಾರಿ ಇದೆ. ಬನ್ನಿ ಹೋಗೋಣ. ನೋಡ್ರಿ ನಾವು ಹೋಗ್ತಾ ಇದ್ದೀವಿ ದಾರಿಲಿ ನಡ್ಕಂತ. ನಾವು ಮತ್ತೆ ನಮ್ಮ ಅಕ್ಕಂದ್ರೆಲ್ಲರೂ. ಒಂದ್ಸರಿ ಹೇಳ್ಬಿಡ್ರಿ ಮಲ್ಲಯ್ಯಗೆ ಉಗೆ ಅಂತ ಹೇಳ್ರಿ. ಮಲ್ಲಯ್ಯಗೆ ಉಗೆ.
ಪ್ರಸಾದ ಮಾಡ್ಕೊಂಡು ಬಂದಿವಿ, ಒಂದು ಅರ್ಧ ಗಂಟೆನೂ ಆಗಿಲ್ಲ. ಮತ್ತೆ ಇನ್ನೊಂದ್ಸಲಿ ಪ್ರಸಾದ ಸಿಗ್ತಾ ಇದೆ. ಹೊಟ್ಟೆ ಫುಲ್ ಇದೆ, ಆದ್ರೂ ಪ್ರಸಾದ ಬೇಡ ಅನ್ಬಾರ್ದು. ಬನ್ನಿ ತಿನ್ಕೊಂಬರೋಣ ಏನ್ ಮಾಡಿದೆ ಪ್ರಸಾದ ಇಲ್ಲಿ ಅಂತಾನು. ತುಂಬಾ ಜನ ಇದ್ದಾರೆ, ನನ್ಗಿನ್ನು ಹೊಟ್ಟೆ ಹಶ್ವಾಗಿಲ್ಲ. ಮುಂದಕ್ಕೆ ಹೋಗೋಣ ಬನ್ನಿ, ದಾರಿ ಸಾಗ್ಸೋಣ. ಏನಕ್ಕಂದ್ರೆ ಬಿಸಿಲಾದ್ಮೇಲೆ ತುಂಬಾ ಕಷ್ಟ ಆಗುತ್ತೆ ಹೋಗೋದು. ಸ್ನಾನ ಮಾಡಕ್ ವ್ಯವಸ್ಥೆ ಕೂಡ ಇದೆ, ಸ್ನಾನ ಮಾಡಕ್ ನೀರಿದಾವೆ. ಕಡೆ ಹಳೆ ಕಾಲದ್ದು ಕೊಳ ಇದೆ ನೋಡಿ, ಇದ್ರಲ್ಲಿ ದುಡ್ಡು ಕೂಡ ಹಾಕಿದ್ದಾರೆ ಬಹಳ ಜನ ಭಕ್ತರು. ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಎಲ್ಲ ಕಾಯಿ ಕೂಡ ಹೊಡಿತಾ ಇದ್ದಾರೆ. ಕಾಯಿ ಹೊಡೆದ್ಬಿಟ್ಟು ಅಲ್ಲಿ ಮೆಟ್ಲು ಕಾಣಿಸ್ತಿದೆ, ಭಕ್ತರೆಲ್ಲ ಹೋಗ್ತಾ ಇದಾರಲ್ಲ, ಹಂಗಿದ್ದಾನೆ ನಮ್ದು ಕೂಡ ಸ್ಟಾರ್ಟ್ ಮಾಡ್ಬೇಕು ಈಗ ಜರ್ನಿನ. ಹಿಂಗ್ ಹೋಗ್ಬೇಕು, ಆ ಕಡೆಯಿಂದ ಹೋಗೋಣ ಬನ್ನಿ, ನಾವು ಕೂಡ ಜರ್ನಿನ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ಇದು ಸಿಹಿ ನೀರಿನ ಕೊಳ ಅಂತೆ, ನನಗೆ ಗೊತ್ತಿರ್ಲಿಲ್ಲ, ಈಗಿನ ಬೇರೆಯವರಿಂದ ಕೇಳ್ಪಟ್ಟೆ. ಇಷ್ಟೊತ್ತು ನಡೆದು ಬಂದಿರೋದೇ ಒಂದು ಲೆಕ್ಕ, ಆದರೆ ಇಲ್ಲಿಂದೇನೆ ಒಂದು ಲೆಕ್ಕ ನೋಡಿ. ಅಭಿ ಪಿಕ್ಚರ್ ಬಾಕಿ ಹೇ ಅನ್ಮಂಗೆ ಇಲ್ಲಿ ಮೆಟ್ಲನ್ನತ್ತಿ ಎದುರು ಹೋಗ್ಬೇಕು ಬೆಟ್ಟಕ್ಕೆ ನೋಡಿ. ಇನ್ನು ಸ್ಟಾರ್ಟಿಂಗ್ ಇದು, ಇನ್ನು ಹತ್ತುತ್ತಾ ಭಾಳ ಸುಸ್ತು ಅನಿಸುತ್ತೆ. ಮಲ್ಲಯ್ಯ ನಮ್ಮ ಕೈ ಹಿಡಿದು ನಡೆಸ್ತಾನ. ಎದುರು ಮೆಟ್ಲು ಹತ್ತುತ್ತಾ ಇದ್ದೀನಿ, ವಯಸ್ಸಾದವರು ಚಿಕ್ಕ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ ಮೆಟ್ಲು ಹತ್ತಕ್ಕೆ. ಎಷ್ಟು ಚೆನ್ನಾಗಿದೆ ಅಂದರೆ, ಇದು ವರ್ಷದಲ್ಲಿ 2 ಟೈಮ್ ಇರೋದು ಈ ದಾರಿ. ಒಂದು ಯುಗಾದಿಗೆ, ಇನ್ನೊಂದು ಶಿವರಾತ್ರಿಗೆ. ನಾನು ಹೋಗ್ತಾ ಇರೋದು ಯುಗಾದಿ ಟೈಮಲ್ಲಿ. ಈ ಯುಗಾದಿ ಟೈಮಲ್ಲಿ ನಮ್ಮ ಉತ್ತರ ಕರ್ನಾಟಕದವರೇ ಭಾಳ ಜನ ಬರೋದು ನೋಡಿ. ನಮ್ಮ ಮಲ್ಲಯ್ಯನೋ ಒಂದು ಪಾದಯಾತ್ರೆಗೆ. ನನಗಂತೂ ಎದುರು ಬೆಟ್ಟ ಹತ್ತುತ್ತಾ ಇದೆ, ಫಸ್ಟ್ ಟೈಮ್ ಅಲ್ವಾ, ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಇದನ್ನಿಸ್ತಿದೆ. ಆದರೂ ಮಲ್ಲಯ್ಯ ಕೈ ಹಿಡಿದು ನಡೆಸ್ತಾನೆ. ಬನ್ನಿ ಹೋಗೋಣ. ಎಂತೆಂಥ ವಯಸ್ಸಾದರೆ ಬರ್ತಾರಲ್ಲ, ಇನ್ನು ಗಟ್ಟಿ ಮುಟ್ಟು ನೆಲ ಗುದ್ದಿ ನೀರು ತೆಗೆ ವಯಸ್ಸಲ್ಲಿ ಇಷ್ಟು ಹತ್ತದೇ ಇದ್ರೆ ಹೆಂಗೆ ನೋಡಿ. ಎದುರು ಯಾವ ರೀತಿ ಇದೆ ಮೆಟ್ಲುಗಳೆಲ್ಲ, ಎಷ್ಟು ಜನ ಭಕ್ತರು ಹೋಗ್ತಾ ಇದ್ದಾರೆ ಆಲ್ರೆಡಿ. ಕೆಳಗ್ಲಿಂದ ಇಷ್ಟು ಮೇಲೆ ಹತ್ತಿ ಬರೋಕ್ಕೆ ಸಾಕಾಯಿತು, ಇನ್ನೂ ಇಷ್ಟೊಂದಿದೆ. ಮಲಯ ನೀನೇ ದಾರಿ ತೋರ್ಸಪ್ಪ, ನೀನೇ ಕೈ ಹಿಡಿದು ಹತ್ಸ್ಬಿಡಪ್ಪ ಬೇಗ ಬೇಗ. ಬಿಸಿಲಾಗಷ್ಟರೊಳಗೆ ಈ ದಾರಿನ ದಾಟಿದರೆ ನೆಕ್ಸ್ಟ್ ನಾವು ಯಾವ್ದು ಬರುತ್ತೆ ನೋಡೋಣ. ನಾನಿದೆ ಮೊದಲೇ ಸರಿ ಬರ್ತಿರೋದು. ನೀವು ಇದಕ್ಕೂ ಮುಂಚೆ ಪಾದಯಾತ್ರೆ ಮಾಡಿದವ್ರು ಇದ್ದಿದ್ರೆ ಕಾಮೆಂಟ್ ಮಾಡಿ, ವಿಡಿಯೋ ನೋಡ್ತಾ ಇರೋರು. ನಮ್ಮ ಜನ ಯಾವ ರೀತಿ ಮಲೆಯ ಮೇಲೆ ಒಂದು ನಂಬಿಕೆ ಇಟ್ಟು, ಭಕ್ತಿ ಇಟ್ಟು ಯಾವ ರೀತಿ ಬೆಟ್ಟನ ಹತ್ತುತ್ತಾ ಇದ್ದಾರೆ ಅಂತೇಳಿ. ಇಷ್ಟು ಹತ್ತಿದ ಮೇಲೆ ಇಲ್ಲಿ ಆಳ ನೋಡಿದ್ರೆ ಬಿದ್ದರೆ ಅಂತೂ ಉಳಿಯೋ ಮಾತೇ ಇಲ್ಲ, ಅಷ್ಟು ಕೆಳಗಡೆ ಇದೆ ಆಳ. ಅಷ್ಟು ಮೇಲಿಂದ ನಾವು ಹತ್ತಿದ್ದೀವಿ, ನಾನು ಮಾತಾಡೋಕ್ಕೂ ಆಗ್ತಿಲ್ಲ, ಉಸಿರೆಲ್ಲ ಹಿಡ್ಕೊಂಡಂಗೆ ಆಗ್ತಾ ಇದೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಶ್ರೀಶೈಲ ಪಾದಯಾತ್ರೆ ಮಾಡ್ರಿ ಅಂತ ಹೇಳ್ತಿದ್ರು. ನಾನು ಚಿಕ್ಕವಳಿದ್ದಾಗಿಂದ ಕೇಳ್ಕೊಂಡೇ ಬೆಳೆದಿದ್ದೀನಿ, ಆದರೆ ಇದೇ ಫಸ್ಟ್ ಟೈಮ್ ಬರ್ತಿರೋದು. ಇದು ಮೊದಲೇ ದ್ವಾರ ಬಾಗ್ಲಿ ನಮಗೆ. ಇಷ್ಟೆಲ್ಲ ಮೆಟ್ಲು ಹತ್ತಿದ ಮೇಲೆ, ಎದುರು ಬೆಟ್ಟ ಹತ್ತಿದ ಮೇಲೆ ದ್ವಾರ ಬಾಗ್ಲಿ. ನನಗೆ ಒಂಥರ ಫೀಲ್ ಆಗ್ತೈತೆ, ಏನು ನಿಜವಾಗ್ಲೂ ನಾನು ದೇವ್ರನ್ನ ನೋಡ್ತಾ ಇದ್ದೀನೇನೋ ಅನ್ನೋ ಫೀಲು. ಯಾಕಂದರೆ ಈಸಿಯಾಗಿ ದೇವ್ರು ಸಿಕ್ಬಿಟ್ರೆ ನಮಗೆ ದೇವ್ರ ಮೇಲೆ ಭಕ್ತಿ ಇರಲ್ಲ. ಇಷ್ಟು ಕಷ್ಟಪಟ್ಟು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದೇವ್ರ ಮೇಲಿರೋ ಭಕ್ತಿನೇ ಬೇರೆ, ಫೀಲೇ ಬೇರೆ ಬರುತ್ತೆ. ನೋಡಿ ದ್ವಾರ ಬಾಗ್ಲಿ ಯಾವ ರೀತಿ ಇದೆ ಅಂತೇಳಿ. ಬಾಗ್ಲಿ ಬಂದು ತಲುಪ್ದಾಗಿಂದ ನಾನು ಎದೆ ಬಿಡ್ತು ಜೋರಾಗಿದೆ. ನನಗೇನು ಹೇಳ್ಬೇಕಂತನೂ ಅರ್ಥ ಆಗ್ತಿಲ್ಲ, ಅಷ್ಟೊಂದು ಫೀಲ್ ಆಗ್ಬಿಟ್ಟಿದ್ದೀನಿ ದೇವ್ರ ಮೇಲೆ, ಭಕ್ತಿ ಮೇಲೆ. ಕಣ್ಣಲ್ಲಿ ನೀರೇ ಬರ್ತಾ ಇದೆ ನೋಡಿ ಯಾವ ರೀತಿ ಇದೆ ಅಂತೇಳಿ. 2ನೇ ದ್ವಾರ ಬಾಗ್ಲಿಗೆ ರೀಚ್ ಆಗಿದ್ದೀವಿ. ನನಗೇನು ಫೀಲ್ ಆಗ್ತದಪ್ಪ ಅಂತಂದರೆ, ದೇವ್ರ ನೋಡೋಕ್ಕೆ ಸ್ವರ್ಗಕ್ಕೆ ಹೋಗ್ತೀವಲ್ವ, ಅವಾಗ ಒಂದೊಂದೇ ಬಾಗ್ಲಿ ಓಪನ್ ಆಗ್ತಾವಲ್ಲ, ಆ ಥರ ಫೀಲ್ ಆಗ್ತೈತೆ ಮೂವಿಗಳೆಲ್ಲ ತೋರಿಸೋ ಥರ. ಆದರೆ ಇದೆಲ್ಲ ಹಳೇದಾಗಿದೆ, ಬಿದ್ದೋಗಿದೆ. ಇದನ್ನೇ ಊಹೆ ಮಾಡ್ಕೊಳ್ಳಿ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು ಅಂತೇಳಿ. ನಡ್ಕೊಂತ ಹೋಗ್ಬೇಕ್ರಿ, ಇವನ್ ಮುಟ್ಟಿದ್ರೆ ಎಷ್ಟು ತಣ್ಣಗದವ. ಇವೇನಂತ ಗಿಡ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಅದ್ರ ಕಾಂಪಿಟೇಷನ್ ಇರುತ್ತೆ ಗೊತ್ತಿಲ್ಲ, ಆದರೆ ಪಾದಯಾತ್ರೆ ಮಾಡುವಾಗ ಮಲೈನ್ ನಾನು ಮುಂದೆ ನೀನು ಮುಂದೆ ನೋಡೋಕೆ ಹೋಗ್ಬೇಕಂತೇಳಿ ಒಬ್ರಿಗಿಂತ ಒಬ್ರು ಫಾಸ್ಟಾಗಿ ಹೋಗ್ತಾ ಇದ್ದೀವಿ ನೋಡಿ. ಓಡಾಡ್ತಿದ್ದೀನಿ ನಾನು ಕೂಡ. ಇಷ್ಟು ದೂರ ನಡ್ಕೊಂಬರೋದೇ ಹೆಂಗಪ್ಪ ಅಂತಂದರೆ, ಇಲ್ಲಿ ನೋಡಿ ಹೊಟ್ಟೆ ಪಾಡ್ಗೋಸ್ಕರ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಜ್ಯೂಸು ಕೂಲ್ ಡ್ರಿಂಕ್ಸ್ ಎಲ್ಲ. ಹೆಂಗಿದೆ ನೋಡಿ ನೇಚರ್ ಎಲ್ಲ. ಮತ್ತು ಹಿಂಗೆ ನಮ್ಮ ದಾರಿ ಸಾಕ್ತಾ ಇದೆ, ಒಂದ್ಸರಿ ಅಪ್ಪು ಒಂದ್ಸರಿ ಡೌನು, ಒಂದ್ಸರಿ ಅಪ್ಪು ಒಂದ್ಸರಿ ಡೌನು. ಹಂಗೆ ಜೀವನದಲ್ಲಿ ಕಷ್ಟ ಸುಖ ಹೇಗೆ ಅದೇ ಥರ. ಇಲ್ಲಿಗೆ ಬಂದ್ಬಿಟ್ರೆ ಒಂದ್ಸಾರಿ ನೀವು ಏನಾದರೂ ಪಾದಯಾತ್ರೆಗೆ ಲೈಫಲ್ಲಿ ಏನೇ ಸ್ಟ್ರಗಲ್ ಇರಲಿ ಅದ್ರ ಮುಂದೆ ವೇಸ್ಟ್. ಇದು ನಾವು ಇಲ್ಲಿ ಪಾದಯಾತ್ರೆ ಮುಂದೆ ಅದು ವೇಸ್ಟ್ ಅನಿಸುತ್ತೆ, ಅಷ್ಟು ಸೂಪರಾಗಿದೆ. ನಮ್ಮಲ್ಲ ಫಾರೆಸ್ಟು ನಮ್ಮದು. ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿರುತ್ತೆ ನೋಡೋಕ್ಕೆ, ಬಿಸಿಲುಗಾಲ ಅಲ್ವಾ ನೋಡಿ ಎಲ್ಲ ಗಿಡ ಮರಗಳೆಲ್ಲ ಒಣಗೋಗಿ ಯಾವ ಥರ ಬರ ಅಂತ ಅಂತಿದೆ ಬಿಸಿಲಿಗೆ. ಎಲ್ಲ ಒಣಗೋಗಿರೋದಕ್ಕೆ ಏನು ಅಷ್ಟೊಂದು ನೇಚರ್ ಕಾಣಿಸಲ್ಲ. ಮಧ್ಯದಲ್ಲಿ ಅಲ್ಲಲ್ಲಿ ಈ ಥರ ಬೋರ್ವೆಲ್ಗಳು ಹಾಕಿದ್ದಾರೆ, ನೀರಿನ ವ್ಯವಸ್ಥೆ ಇದೆ ಭಕ್ತರಿಗೆ ಬರೋರಿಗೆ ಹೋಗೋರಿಗೆಲ್ಲ. ಹಾಗೆ ಅಲ್ಲಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಮುಂದೆ ಎಲ್ಲಿದೆ ಅಂತ ನೋಡೋಣ ಬನ್ನಿ, ದಾರಿ ಸಾಗಿಸೋಣ. ಯಾಕಂದರೆ ಟೈಮ್ ಆಗ್ತಾ ಬಿಸಿಲು ಬರ್ತಾ ನಡೆಯೋಕ್ಕಾಗಲ್ಲ ಬಿಸಿಲಿಗೆ. ಸೊ ನೆರಳಿದ್ದಾಗೆ ಬೇಗ ನಾವು ದಾರಿ ಸಾಗಿಸ್ಬೇಕು
ನೋಡಿ ಒಂದೇ ಕಡೆ ಎರಡೆರಡು ಯಾವ ರೀತಿ ಎಷ್ಟು ದೊಡ್ಡದಾಗಿದೆ. ಉತ್ತನ್ ಕಟ್ಸೋದು ಇರುವೆ ಆದರೆ ಅದರಲ್ಲಿ ವಾಸ ಮಾಡೋದು ಹಾವು, ಅದು ನೋಡ್ದಾಕೋದೆ ನಾವು ಮನುಷ್ಯರು. ಇಷ್ಟೇ ಅಲ್ವಾ ಜೀವನ. ಯಾರೋ ಕಟ್ತಾರೆ, ಯಾರೋ ವಾಸ ಮಾಡ್ತಾರೆ, ಯಾರೋ ನಾಶ ಮಾಡ್ತಾರೆ. ಇಲ್ಲಿ ಕೂಡ ಒಂದಿದೆ ಉತ್ತು. ನಿಮ್ಮ ಹತ್ರ ಒಂದು ಸ್ಟೋರಿ ಹೇಳಬೇಕು ನಂದೇ. ನಾನು 8th ಓದ್ಬೇಕಾದ್ರೆ ನನ್ನ ಫ್ರೆಂಡು ಹೋಗಿದ್ಲು. ಈ ಥರ ನಾನು ಪಾದಯಾತ್ರೆ ಮಾಡಿದ್ದೀನಿ ಮಲ್ಲಯ್ಯಗೆ ಅಂತ ಹೇಳಿದ್ಲು. ಬಟ್ ನನಗೂ ಆಸೆ ಇತ್ತು, ಬಟ್ ನನ್ನ ಕರ್ಕೊಂಡು ಹೋಗೋಕೆ ಯಾರು ಇರಲಿಲ್ಲ. ಯಾಕಂದರೆ ಅವ್ರ ಅಮ್ಮನ ಜೊತೆ ಅವಳು ಹೋಗಿದ್ಲು, ನನ್ನ ಅಮ್ಮನ ಜೊತೆ ನಾನು ಹೋಗೋಕ್ಕೆ ನಾನು ಅಷ್ಟು ಪುಣ್ಯ ಮಾಡಿಲ್ಲ ಅಲ್ವಾ. ನಮ್ಮ ಅಜ್ಜಿ ನಡೆಯೋಕ್ಕಾಗಲ್ಲ ಅಂತ ಅವರು ಬೇಡ ಬಿಡಮ್ಮ ಬಸ್ಸಲ್ಲೇ ಹೋಗಿ ಬಂದುಬಿಡೋಣ ಅಂಥೇಳಿ ಬಸ್ಸಲ್ಲೇ ಕರ್ಕೊಂಡು ಹೋಗಿದ್ಲು. ನಾನು ಪಾದಯಾತ್ರೆ ಮಾಡಿರಲಿಲ್ಲ, ಸೊ ಇವತ್ತು ಮಾಡ್ತಾ ಇದ್ದೀನಿ. ಅದು ಕೂಡ ಕಾಡಿನಲ್ಲಿ ನೀರು ನೋಡಿ ಯಾವ ರೀತಿ ಇದ್ದಾವೆ, ಫುಲ್ ತಣ್ಣಗಿದ್ದಾವೆ ನೀರು. ದಣಿಕೊಂಡು ಬಂದಿರೋ ಭಕ್ತರಿಗೆ ನೀರಿನ ವ್ಯವಸ್ಥೆ ಜೊತೆ ಕಾಡಿನಲ್ಲಿ ಸ್ನಾನ ಮಾಡೋಕ್ಕೂ ಕೂಡ ನೇಚರು ಸಪೋರ್ಟ್ ಮಾಡ್ತಾ ಇದೆ ನಮ್ಮ ಮಲ್ಲಯ್ಯಂದು. ನೋಡಿ ಎಷ್ಟು ಭಕ್ತರು ಬರ್ತಾ ಇದ್ದಾರೆ ಸಾಲಾಗಿ. ಬೆಳಿಗ್ಗೆ ನಾನು ರೂಟ್ ಮ್ಯಾಪ್ನ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ ನೋಡಿ. ನಾವು ಸ್ಟಾರ್ಟ್ ಮಾಡೋದು ಆತ್ಮಕೂರಿಂದ ವೆಂಕಟಾಪುರ. ನಾನು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ವೆಂಕಟಾಪುರಿಂದ ಸ್ಟಾರ್ಟ್ ಮಾಡಿದ್ದು. ನಾವು ಇದೆಲ್ಲ ನೋಡ್ಕೊಬಂದ್ವಿ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದ್ವಿ, ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿದ್ವಿ. ಈಗ ನೆಕ್ಸ್ಟ್ ಯಾವ್ಯಾವ್ದು ಬರುತ್ತೆ ಅಂತೇಳಿ ನೋಡ್ಕೊಂತ ಹೋಗಿ ಫೈನಲ್ ಆಗಿ ನಾವು ಶ್ರೀಶೈಲಕ್ಕೆ ರೀಚ್ ಆಗ್ತೀವಿ. ಇದೇ ನಮ್ಮ ರೂಟ್ ಮ್ಯಾಪ್ ಆಗಿದೆ. ಬನ್ನಿ ಹೋಗೋಣ ಬಾ. ನಮಗೆ ರೂಟ್ ಮ್ಯಾಪ್ ಹಾಕಿರೋದ್ರಿಂದ ತುಂಬ ಅನುಕೂಲ ಆಗ್ತಿದೆ. ಯಾಕಂದರೆ ಹೊಸ್ದಾಗಿ ಬಂದಿರೋರಿಗೆ ಏನೋ ಒಂದು ವಿಷಯ ಗೊತ್ತಿರಲ್ಲ, ಅದು ಯಾವುದು ಪ್ಲೇಸ್ ಅಂತೇಳಿ. ಅದಕ್ಕೋಸ್ಕರ ತುಂಬ ಯೂಸ್ಫುಲ್ ಆಗುತ್ತೆ ರೂಟ್ ಮ್ಯಾಪ್ ಹಾಕಿರೋದಕ್ಕೆ. ನಾವೀಗ ಹೋಗ್ತಾ ಇರೋದು ಪೆದ್ದ ಚೆರುವು ಅಂತೇಳಿ. ಅಲ್ಲಿಗೆ ಹೋಗ್ತೀನಿ ಬನ್ನಿ. ಅದು ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ದೇವ್ರ ಮೇಲೆ ಯಾವ ರೀತಿ ಭಕ್ತಿ ಇದೆ ಭಕ್ತರಿಗೆ ಅಂತೇಳಿ. ನಾನು ಇದು ನಂದಿಕೋಲ್ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಏನಾದರೂ ಅವರು ಕೋರಿಕೆನ ಅಂದ್ಕೊಂಡು ಮಲ್ಲಯ್ಯವರೆಗೂ ತಗೊಂಡೋಗ್ತಾರೆ ಈ ಕಾಡು ಪ್ರದೇಶದಲ್ಲಿ ಕೂಡ. ನೋಡ್ರಿ ಬರೀ ಕಾಲಲ್ಲಿ ನಡೆಯೋದು ಎಷ್ಟು ಕಷ್ಟ ಅಂದರೆ ಮರಗಲ್ಲಿ ಕಟ್ಕೊಂಡು ಅಣ್ಣ ಭಕ್ತಿಯಿಂದ ನಡೀತಾ ಇದ್ದಾರೆ. ಅಣ್ಣ ಏನು ಅನ್ಕೊಂಡಿದ್ದಾರೆ ಅದಾಗಲಿ ಅಂತ ಕೇಳ್ಕೊಳ್ಳೋಣ ಮಲ್ಲಯ್ಯನ ಹತ್ರ. ಒಂಥರ ನೇಚರ್ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಒಳಗಡೆ ಹೋಗೋಕ್ಕೆ. ಈಗ ಟೈಮು 10 ಗಂಟೆ ಆಗೈತೆ. ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇದೆ. ನೋಡಿ ಜನ ಯಾವ ರೀತಿ ಭಕ್ತರು ನಿಂತಿದ್ದಾರೆ ಕ್ಯೂ ಅಲ್ಲಿ. ಇಲ್ಲಿಂದಾನೇ ಕ್ಯೂ ಸ್ಟಾರ್ಟ್ ಆಗಿದೆ. ಈ ನೇಚರ್ ಮಧ್ಯೆ ಸೂಪರ್ ಆಗಿದೆ. ಸೊ ಅದ ಒಂದು ಸ್ಥಳದಲ್ಲಿ ನಮ್ಮ ಮಲ್ಲಯ್ಯನ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ದಾಸೋಹ ಮಾಡ್ತಾ ಇದ್ದಾರೆ. ನಮ್ಮದು ದಾಸೋಹ ಈಗ ತಾನೇ ಆಯಿತು. ನೆಕ್ಸ್ಟ್ ನಮ್ಮ ದಾರಿ ಮುಂದಕ್ಕೆ ಸಾಗುತ್ತೆ. ಬನ್ನಿ ಹೋಗೋಣ. ಭಕ್ತರಿಗೆ ಏನಾದರೂ ಹೆಲ್ತ್ ಇಶ್ಯೂ ಆದರೆ ದವಾಖಾನೆ ಕೂಡ ಆಸ್ಪತ್ರೆ ಇಲ್ಲೇ ಇಟ್ಟಿದ್ದಾರೆ ನೋಡಿ. ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಿಗೆ ಏನಾದರೂ ನೈಟ್ ಟೈಮ್ ಬಂದರೆ ಇಲ್ಲಿ ಮಲ್ಕೊಳ್ಳೋಕ್ಕೆ ಭಕ್ತರಿಗೆ 50 ರೂಪಾಯಿಗೆ ಒಂದು ತಾಡ್ಪಾಲು ಕೊಡ್ತಾರೆ. ಸುಮಾರು ಒಂದು 10 ಜನ ಮಲ್ಕೋಬೋದು ಅಂದ್ರಲ್ಲಿ ನೋಡಿ. ಇಲ್ಲೆಲ್ಲ ಅದಕ್ಕಿಂತ ತಾಡ್ಪಾಲು ಅಂತಲೂ ಕರೀತಾರೆ. ನಾನು ಪಾದಯಾತ್ರೆಗೆ ಫಸ್ಟ್ ಟೈಮ್ ಬರೋದ್ರಿಂದ ಸಮ್ ಪ್ಲೇಸಸ್ನ ನಾನು ಅವ್ರನ್ನ ಕೇಳಿ ಹೇಳ್ತಾ ಇದ್ದೀನಿ ಇನ್ಫಾರ್ಮೇಷನು. ಏನಾದರೂ ತಪ್ಪಾಗಿ ಹೇಳಿದರೆ ಮಾಹಿತಿನ ಕ್ಷಮಿಸಿ. ನಿಮಗೆ ಆ ಒಂದು ಪ್ಲೇಸ್ ಬಗ್ಗೆ ಮಾಹಿತಿ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಯಾಕಂದರೆ ನನಗೂ ಕೂಡ ಗೊತ್ತಿಲ್ಲ, ಹೊಸ್ದಾಗಿ ಪಾದಯಾತ್ರೆ ಮಾಡ್ತಿದ್ದೀನಿ ಅಂತಲೂ ಹೇಳ್ತಾ ಇದ್ದೀನಿ. ಇದು 3ನೇ ಸಾರಿ ಹೇಳೋಕ್ಕೆ ಅನಿಸುತ್ತೆ ನಾನು. ನೆಕ್ಸ್ಟು ಬರೋದು ಯಾವುದು ಅಂತೇಳಿ ನೋಡೋಣ ಬನ್ನಿ ಕಂಟಿನ್ಯೂ ವೀಡಿಯೋದಲ್ಲಿ. ನೋಡಿ ಪೆದ್ದ ಚೆರುವು. ಇಲ್ಲಿಗೆ ನಮ್ಮ ಒಂದು ಪಯಣ ಅರ್ಧ ಕಂಪ್ಲೀಟ್ ಆಗಿದೆ ಪಾದಯಾತ್ರೆ. ಇನ್ನೂ ಈಗ ಬಂದಿದ್ದೀವಲ್ಲ ಅದರಷ್ಟು ಅರ್ಧ ಇದೆ. ಬನ್ನಿ ನೆಕ್ಸ್ಟ್ ಇನ್ನು ಯಾವ್ಯಾವ ದೇವಸ್ಥಾನ ಬರುತ್ತೆ, ಯಾವ್ಯಾವ ಥರ ಇದೆ ನೇಚರ್ ಅಂತ ತೋರಿಸ್ತೀನಿ. ಅಲ್ಲಿ ದೂರದಲ್ಲಿ ಗುಡ್ಡ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಲೈನ್ಗೆ ಆ ಗುಡ್ಡನ ಹತ್ತಿ ಮತ್ತೆ ಇಳಿಬೇಕು. ಈಗ ನಾವು ಇನ್ನು ಎಷ್ಟು ದೂರದಲ್ಲಿದ್ದೀವಿ ನೋಡಿ. ಮತ್ತೆ ಆಯಿಂಟ್ಮೆಂಟು ಟ್ಯಾಬ್ಲೆಟ್ಸು ಏನೇನಾಗಿದೆ ಭಕ್ತರಿಗೆ ಅಂತೇಳಿ ಕೇಳ್ಬಿಟ್ಟು ಕೊಡ್ತಿದ್ದಾರೆ. ನನಗೆ ಕೋಲ್ಡ್ ಆಗಿತ್ತು, ಅದಕ್ಕೆ ಕೋಲ್ಡ್ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಊರಿಗೆ ಪೆದ್ದ ಚೆರುವು ಅಂತ ಯಾಕೆ ಕರಿತೀವಿ ಅಂದರೆ ಅಲ್ಲಿ ಕೆರೆ ಕಾಣ್ತಿದೆ ಅಲ್ವಾ, ಅದನ್ನು ಪೆದ್ದ ಚೆರುವು ಕೆರೆ ಅಂತ ಕರಿತೀವಿ. ಅದಕ್ಕೋಸ್ಕರ ನೋಡಿ ಇದೇ ಊರು. ಇಲ್ಲೆಲ್ಲ ನೈಟ್ ಟೈಮಲ್ಲಿ ಫುಲ್ ಆಗ್ತಾರೆ ಜನ. ಇಲ್ಲೆಲ್ಲ ತಾಡ್ಪಾಲ್ಗಳಿದಾವಲ್ಲ, ಇಲ್ಲೆಲ್ಲ 50 ರೂಪಾಯಿಗೆ ಒಂದು ಕೊಡ್ತಾರೆ ಅಂತ ಹೇಳ್ದಲ್ವ. ಇಲ್ಲೆಲ್ಲ ಮಲ್ಗೋಕೆ ಬರ್ತಾರೆ. ಅಂದರೆ ಪಾದಯಾತ್ರೆ ಮಾಡೋರು ಇಲ್ಲಿ ರೆಸ್ಟ್ ಮಾಡಿಬಿಟ್ಟು ಹೋಗ್ತಾರೆ ಸ್ವಲ್ಪ ಹೊತ್ತು. ಇಷ್ಟೊತ್ತು ಒಂದೇ ರೋಡಲ್ಲಿ ಬಂದ್ವಿ. ಈಗ ಮತ್ತೆ ಮೆಟ್ಲುಗಳು ಸ್ಟಾರ್ಟ್ ಆದವು. ಈಗ ಮತ್ತೆ ಏರೋದು ಮತ್ತೆ ಇಳಿಯೋದು, ಹಂಗೆ ಅಪ್ ಆ್ಯಂಡ್ ಡೌನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಮತ್ತೆ ಇಲ್ಲಿಂದ ಕಷ್ಟ ಆದ್ರೂ ಇಷ್ಟಪಟ್ಟೆ ಹತ್ತಬೇಕು ಮಲ್ಲಯ್ಯನ ದರ್ಶನ ಮಾಡೋಕ್ಕಂತ. ಶ್ರೀಶೈಲಕ್ಕೆ ಬರೋ ಭಕ್ತಾದಿಗಳಿಗೆ ಈ ಮೆಟ್ಲು ಸೇವೆಯನ್ನು
ಆಗಿನ ಹೇಮರೆಡ್ಡಿ ಮಲ್ಲಮ್ಮ ಅವರ ವಂಶಸ್ಥರು ಅವರೆಲ್ಲ ಇರುವಾಗ ಮಾಡಿದ್ದಂತೆ. ಶ್ರೀಶೈಲ ಮಲ್ಲಿಕಾರ್ಜುನ ಹತ್ರ ಹೋಗಿ ನಾನು ನಿನಗೇನು ಮಾಡ್ಬೇಕಪ್ಪ ಅಂತ ಕೇಳಿದಾಗ ಮಲ್ಲಿಕಾರ್ಜುನನೇ ಸ್ವತಃ ಮೆಟ್ಲು ಸೇವೆ ಮಾಡಮ್ಮ, ನನಗೆ ಬರೋ ಭಕ್ತರಿಗೆಲ್ಲ ನನ್ನ ಒಂದು ಸನ್ನಿಧಿಗೆ ದರ್ಶನಕ್ಕೆ ಬರೋಕ್ಕೆ ಅನುಕೂಲ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಹೇಮರೆಡ್ಡಿ ಮಲ್ಲಮ್ಮನೇ ಸ್ವತಃ ಇಲ್ಲಿ ಕಳ್ಗಳನ್ನ ಇಟ್ಟು ಪೂಜೆ ಮಾಡಿ ಈ ಒಂದು ಸೇವೆಯನ್ನು ಆರಂಭಿಸಿದ್ದಂತೆ. ಇದು ಒಂಥರ ಹಿಸ್ಟ್ರಿ ಕೇಳೋಕ್ಕೆ ಅದ್ಭುತವಾಗಿದೆ. ನನಗೂ ಆಶ್ಚರ್ಯ ಆಗ್ತಿದೆ. ಇವತ್ತು ಇದನ್ನು ಬೇರೆಯವರಿಂದ ಕೇಳ್ಪಟ್ಟೆ, ಆ ಮಾಹಿತಿ ನಿಮಗೂ ಕೂಡ ತಿಳಿಸ್ತಿದ್ದೀನಿ. ಇದು ಮೊದಲಿಗೆ ಗೊತ್ತಿತ್ತಾ ಈ ಮಾಹಿತಿ ಅಥವಾ ನಾನು ಹೇಳಿದ್ಮೇಲೆ ಗೊತ್ತಾಯ್ತಾ ಕಮೆಂಟ್ ಮಾಡಿ. ಕಾರಣಕ್ಕೆ ಶಿವನ್ ಟೆಂಪಲಲ್ಲಿ ಅಂದರೆ ಮಲ್ಲಿಕಾರ್ಜುನ ಗುಡಿಯಲ್ಲಿ ಮಲ್ಲಮ್ಮಗೆ ಮೊದಲ ಒಂದು ಪೂಜೆ ನಡೆಯುತ್ತೆ ಅಂತೆ. ಇವಾಗಲೂ ಕೂಡ ನನಗೆ ನಂಬಕ್ಕಾಗ್ತಿಲ್ಲ, ಇದು ಒಂಥರ ಆಶ್ಚರ್ಯ ಅನ್ನಿಸ್ತಿದೆ. ಇಲ್ಲಿಂದ ಮತ್ತೆ ದಾರಿ ಇದು ಸ್ಟ್ರೇಟ್ ರೋಡ್ ಬಂದಿದೆ. ಈಗ ಮತ್ತೆ ಸ್ವಲ್ಪ ಹೋಗಿದ ತಕ್ಷಣ ಮತ್ತೆ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇದೆ ನಮ್ಮ ದಾರಿ ಎಲ್ಲ. ಇಷ್ಟೊತ್ತು ತಂಪೊತ್ನಾಗ ಏನೋ ನಡೆದ್ಬಿಟ್ವಿ. ಅಪ್ಪ ಈಗ ಬಿಸಿಲು ತಲೆ ಮೇಲೆ ಹೊಡಿತೈತೆ, ಗಾಳಿ ಕೂಡ ಒಂದು ಸ್ವಲ್ಪ ಇಲ್ಲ. ಇಲ್ಲೆಲ್ಲ ನೋಡ್ಬೋದು ನೀವು, ನೇಚರೆಲ್ಲ ಒಣಗೋಗಿದೆ. ಫುಲ್ ಬಿಸಿಲು, ಒಂಥರ ಗಾಳಿ ಇಲ್ಲದಕ್ಕೆ ಆಯಾಸ. ನೋಡಿ ಬಿಸಿಲು ಯಾವ ರೀತಿ ಇದೆ ಅಂತೇಳಿ. ಜನ ಕೂಡ ಸ್ವಲ್ಪ ಅಲ್ಲೆಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ತಣ್ಣಗೆ. ಸ್ವಲ್ಪ ತಂಪೊತ್ತು ಆದಮೇಲೆ ಹೋಗೋಣ ಮಧ್ಯಾಹ್ನ ಮೇಲೆ 3 ಗಂಟೆ ಮೇಲೆ ಅಂತೇಳಿ ನಾವು ಹೋಗ್ತಾನೆ ಇದ್ದೀವಿ ಎಲ್ಲರೂ. ಅಪ್ಪಲ್ಲಿ ಬಂದಿದ್ವಿ, ಈಗ ಡೌನಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ ಮೆಟ್ಲನ್ನ. ತುಂಬ ಹುಷಾರಾಗಿ ಇಳಿಬೇಕು ನೋಡಿ, ಯಾಕಂದರೆ ಕಾಲು ಜಾರ್ತವೆ. ಮೆಟ್ಲು ಬೇರೆ ಹೆಂಗೆ ಸಿಕ್ಕರೆ ಹೆಂಗೆ ಹಾಕಿದ್ದಾರೆ ಆವಾಗಿನ ಕಾಲದಲ್ಲಿ. ಬೆಟ್ಟವನ್ನು ಕಂಪ್ಲೀಟ್ ಮಾಡಿದ್ದೀವಿ, ಹತ್ತಿ ಇಳಿದು ಈಗ ಸೆಕೆಂಡ್ನೇ ಬೆಟ್ಟವನ್ನು ಹತ್ತುತ್ತಾ ಇದ್ದೀವಿ ನೋಡಿ. ಇದು ಮತ್ತೆ ಅಪ್ ಹೋಗ್ತಾ ಇದೆ. ಅಪ್ಪು 3 ಸಾರಿ ಏರಬೇಕು, ಮತ್ತು ಡೌನ್ 3 ಸಾರಿ ಇಳಿಬೇಕು. ಭಕ್ತರು ಕೋರಿಕೆ ತೀರ್ಬೇಕಂತೇಳಿ ಕಲ್ ಮೇಲೆ ಕಲ್ಲಿಟ್ಟಿದ್ದಾರೆ. ಇದು ಏನಕ್ಕೆ ಅಂತೇಳಿ ಗೊತ್ತಾ ನಿಮ್ಗೇನಾದರೂ? ಇದು ಅವ್ರೇನಾದರೂ ಮನೆ ಕಟ್ಟಿಸ್ಬೇಕು ಆ ಥರ ಏನಾದರೂ ಕೋರಿಕೆ ಇದ್ದರೆ ಈ ಥರ ಕಲ್ ಮೇಲೆ ಕಲ್ಲಿಡ್ತಾರಂತೆ. ಆ ಬಟ್ಟೆಯಲ್ಲಿ ತೊಟ್ಲು ಥರ ಕಟ್ಟಿರೋದು ಮಕ್ಕಳಾಗದೆ ಇರೋರು, ಮಗು ಆಗಲಿ ಮಲ್ಲಯ್ಯ ಅಂತೇಳಿ ಬೇಡ್ಕೊಂಡಿರೋದಂತೆ ನೋಡಿ. ಎಲ್ಲನೂ ಹಂಗೆ ಮಾಡಿದ್ದಾರೆ ಇಲ್ಲೆಲ್ಲ ಸುತ್ತಮುತ್ತ. ನನಗೆ ಈ ಮಾಹಿತಿನ ನನ್ನ ಜೊತೆ ಬಂದಿರೋ ಅಣ್ಣ ಕೊಡ್ತಾ ಇದ್ದಾರೆ. ಇವರು ಭಾಳ ವರ್ಷದಿಂದ ಪಾದಯಾತ್ರೆಗೆ ಬರ್ತಾ ಇದ್ದಾರಲ್ವ, ಅದಕ್ಕೆ ಅವ್ರಿಗೆ ಮಾಹಿತಿ ಗೊತ್ತಿದೆ ನೋಡಿ. ಇಲ್ಲಿ ನೋಡಿ, ಇದಿಷ್ಟು ಬೆಟ್ಟನ ಹತ್ತಿ ಇಳಿದೇ ಬಿಟ್ವಿ. ಇನ್ನು ಫೈನಲ್ ಆಗಿರೋದು ನಮಗೆ ಕೈಲಾಸ ಪರ್ವತ ಹತ್ರ ಹೋಗ್ತಾ ಇದ್ದೀವಿ. ಕೈಲಾಸ ಪರ್ವತ ಒಂದು ದಾಟಿದ ಮೇಲೆ ಸೀದಾ ಸಾಕ್ಷಿ ಗಣಪನ ಹತ್ರ ಹೋಗಿ ಅಲ್ಲಿಂದ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗ್ತೀವಿ. ಮೇ ಬಿ ಒಂದು ಈವ್ನಿಂಗ್ ಆಗ್ಬೋದು, ಒಂದು 5 ಗಂಟೆ ಇಲ್ಲಿಂದ ಹೋಗೋಷ್ಟೊಳಗಡೆ. ನೋಡೋಣ ಟೈಮ್ ಎಷ್ಟಾಗುತ್ತೆ ಅಂತೇಳಿ. ಈಗ 1 ಗಂಟೆ 10 ನಿಮಿಷ ಆಗಿದೆ ನೋಡ್ರಿ. ನಮ್ಮ ಕಲಿಯುಗದಾಗ ನಡೆದಾಡೋ ದೇವ್ರನ್ನೇನು ಈಸಿಯಾಗಿ ನೋಡ್ಬಿಡ್ತೀವಿ, ಆದರೆ ಭಕ್ತರನ್ನ ಈ ಪಟ್ಟಿ ಬಿಸಿಲಿನಲ್ಲಿ ಇಷ್ಟು ಭಕ್ತಿಯಿಂದ ಈ ಕಲ್ಲುಗಳ ಮಧ್ಯೆ ಈ ಥರ ಮರಗೋಲ್ಲ ಕಟ್ಕೊಂಡು ನಡೆಯೋ ಭಕ್ತರನ್ನ ನೋಡೋದು ನಮ್ಮ ಮಲ್ಲಯ್ಯನಿಂದ ಮಾತ್ರ ಸಾಧ್ಯ. ನೋಡಿ ಮಲ್ಲಯ್ಯಗೆ ಭಕ್ತರು ಯಾವ ರೀತಿ ಬರ್ತಾ ಇದ್ದಾರೆ ಅಂತೇಳಿ. ಎಷ್ಟು ಭಕ್ತಿ ಇರಬೇಕಲ್ವ ಆ ಥರ ನಡೆಯೋಕ್ಕೂ ಕೂಡ. ಈ ಕಲ್ಲಲ್ಲಿ ನಮಗೆ ಬರೀ ಕಾಲಲ್ಲೇ ನಡೆಯೋಕ್ಕಾಗ್ತಿಲ್ಲ. ಓ ದೇವ್ರೆ, ಡೌನಿಗೆ ಬಂದ್ವಿ, ಈಗ ಮತ್ತೆ ಅಪ್ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಮೆಟ್ಲೇನಿಲ್ಲ ಅಷ್ಟೊಂದು. ಇಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ತಗ್ಗು. ಮತ್ತೆ ಕಾಣಿಸ್ತಿರೋ ಬೆಟ್ಟನ ಮತ್ತೆ ಹತ್ಬೇಕು ನಾವಿನ್ನು, ಮತ್ತೆ ಡೌನಲ್ಲಿ ಇಳಿದು. ಈ ಥರ ಎಲ್ಲ ನಡಿಗೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಸೂಪರ್ ಆಗೈತೆ. ಇನ್ನು ಮಳೆಗಾಲದಲ್ಲಿ ಬರೋಕ್ಕಾಗಲ್ಲ, ಬಟ್ ಅವಾಗ ಬರೋದಾಗಿದ್ರೆ ಈ ಥರ ನೇಚರ್ ಮಾತ್ರ ಹೈಲೈಟ್ ಇರ್ತಿತ್ತು. ಈಗೆಲ್ಲ ಬಿಸಿಲಿಗೆ ಗಿಡ ಮರಗಳೆಲ್ಲ ಒಣಗೋಗಿ ಬಿಸಿಲು ಬೇರೆ ತಲೆನ ಹೊಡಿತೈತೆ. ಫ್ರೆಂಡ್ಸ್, ನಾವು ಭೀಮದಕೊಳ್ಳೋದು ಹತ್ರ ಇದ್ದೀವಿ. ಭೀಮದಕೊಳ್ಳೋದು ಹಿಸ್ಟ್ರಿ ಕೇಳೋದಾದರೆ ತುಂಬಾ ಇದೆ. ಭೀಮದಕೊಳ್ಳ ಬಂದಿದ್ದ ತಕ್ಷಣ ಅದ್ರ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ. ಹೇಳೋಕ್ಕೂ ಮುಂಚೆ ನಿಮ್ಗೇನಾದರೂ ಹಿಸ್ಟ್ರಿ ಬಗ್ಗೆ ಗೊತ್ತಿದ್ರೆ, ಏನಕ್ಕೆ ಭೀಮನ ಕೊಳ್ಳ ಅಂತೇಳಿ ಹೆಸರು ಬಂತು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಯಾಕಂದರೆ ನನಗೂ ಗೊತ್ತಾಗುತ್ತೆ ಇನ್ಫಾರ್ಮೇಷನ್, ನಾನು ಹೇಳೋದು ಕರೆಕ್ಟಾ ಅಥವಾ ನೀವು ಹೇಳೋದು ಕರೆಕ್ಟಾಗಿದ್ದಾನೆ ಇನ್ಫಾರ್ಮೇಷನ್ ಅಂತ. ಬನ್ನಿ, ಭೀಮದಕೊಳ್ಳ ಹಿಂಗೆ ಹತ್ತಿ ಇಡಬೇಕಂತೆ, ಆಮೇಲೆ ಬರುತ್ತೆ. ದೇವರೇ, ಈ ದಾರಿನ ಹೆಂಗೆ ಕಂಡಿಡಿದ್ರಪ್ಪ ಇಷ್ಟು ಬಿಸಿಲಲ್ಲಿ ಹೋಗೋದು. ಐ ಸ್ವೇರ್, ನಿಜ ಹೇಳ್ತಿದ್ದೀನಿ, ನನ್ನ ಕೈಲಂತೂ ಆಗ್ತಾಯಿಲ್ಲ. ಎಲ್ಲ ಮಲ್ಲಯ್ಯನ ಮೇಲೆ ಭಾರ ಹಾಕಿ ಈ ಕಲ್ಲುಗಳನ್ನೆಲ್ಲ ಹತ್ಕೊಂಡು ಹೋಗ್ತಾ ಇದ್ದೀನಿ. ಈ ಅಪ್ಪನ ಹತ್ತಕ್ಕಾಗ್ತಿಲ್ಲ. ಮಲ್ಲಯ್ಯ ಸ್ವಲ್ಪ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂತ ಹತ್ತುತ್ತಾ ಇದ್ದೀನಿ. ತುಂಬ ವಯಸ್ಸಾದವ್ರು ಕೂಡ ಹತ್ತುತ್ತಾ ಇದ್ದಾರೆ ಮಲ್ಲಯ್ಯನ ಬೆಟ್ಟನ. ತುಂಬ ಹಿಂಗೆ ಅಪ್ಪಲ್ಲಿದೆ, ಬಿಸಿಲಲ್ಲಿ ಆಯಾಸ ಬಂದಂಗೆ ಆಗ್ತಿದೆ. ನೀರು ಕೂಡ ಎಲ್ಲೂ ಸಿಗ್ತಾ ಇಲ್ಲ. ವರ್ಷ ಪೂರ್ತಿ ನಡಿದೇನೆ ಸ್ಟ್ರೆಂತು ಎನರ್ಜಿನ ಸೇವ್ ಮಾಡ್ಕೊಂಡಿದ್ದು ಇವತ್ತು ಒಂದೇ ದಿನದಲ್ಲಿ ಖಾಲಿ ಆಗ್ತಿದೆ ನನ್ನ ಸ್ಟ್ರೆಂತ್ ಎನರ್ಜಿ. ಅಷ್ಟು
ಇದು ಇದೆ, ಒಂಥರ ಕಷ್ಟನೂ ಇಲ್ಲ, ಒಂಥರ ಈಸಿನೂ ಇಲ್ಲ. ಬಟ್ ಇಷ್ಟಪಟ್ಟು ಹತ್ತುತ್ತಾ ಇದ್ದೀನಿ, ದೇವ್ರ ಮೇಲೆ ಭಕ್ತಿ ಇಟ್ಟು. ದೇವ್ರೆ ಫ್ರೆಂಡ್ಸ್, ಇಷ್ಟೊತ್ತು ಹೇಳ್ದೆ ಅಲ್ವಾ ಭೀಮನಕೊಳ ತೋರಿಸ್ತೀನಿ ಅಂತ. ಬಂದೇ ಬಿಡ್ತು ಭೀಮನಕೊಳ. ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ತುಂಬ ಆಳವಾಗಿದೆ. ಕಾಣಿಸ್ತಿರೋದೇ ಭೀಮನಕೊಳ. ಅಲ್ಲಿ ನೀರು ಕಾಣಿಸ್ತಾ ಇದೆ ಅಲ್ಲ, ಅದೇ ನಮ್ಮ ಭೀಮ ಇದ್ದಾರಲ್ವಾ, ಅವ್ರ ತಾಯಿಗೆ ನೀರು ಸಿಗ್ತಾ ಇಲ್ಲ ಎಲ್ಲಿ ಅಂತೇಳಿ ಊಟ ಮಾಡುವಾಗ ಬಿಕ್ಕಳಿಕೆ ಬಂದಾಗ ತನ್ನ ಗದೆ ತಗೊಂಡು ನೆಲನ ಒಡೆದು ನೀರು ತೆಗ್ದಿದ್ದಂತೆ. ಆ ಹಿಸ್ಟ್ರಿ ಇದೆ ನಮ್ಮ ಭೀಮನಕೊಳಕ್ಕೆ. ನಿಮ್ಗೇನಾದರೂ ಮೊದಲೇ ಗೊತ್ತಿತ್ತಾ ಈ ಒಂದು ಪ್ಲೇಸ್ ಬಗ್ಗೆ? ಹೇಗಿತ್ತು ನಮ್ಮ ಭೀಮನಕೊಳ? ಈಗ ನೆಕ್ಸ್ಟ್ ನಾವು ಕೈಲಾಸಗಿರಿ ಪರ್ವತನ ಹತ್ತಬೇಕು. ಅದಕ್ಕೂ ಮುಂಚೆ ಡೌನಲ್ಲಿ ಇಳಿಬೇಕು. ಇಳಿದ ಮೇಲೆ ಅಪ್ಪಲ್ಲೇ ಹತ್ತಬೇಕು. ಹೇಗಿದೆ ಅಂದರೆ ಒಂಥರ ಟ್ರಕ್ಕಿಂಗ್ ಫೀಲ್ ಬರುತ್ತೆ. ಈ ಬಿಸಿಲಲ್ಲಿ ಈ ಕಲ್ಲುಗಳು ಒಂದ್ಸರಿ ಅಪ್ಪು ಒಂದ್ಸರಿ ಡೌನಲ್ಲಿ ಫುಲ್ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ನಾನಂತೂ. ಕಷ್ಟ ಆದರೂ ಕೂಡ ಭೀಮನಕೊಳದ ಪಕ್ಕದಲ್ಲಿ ನಡ್ಕೊಂತ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ಇಲ್ಲಿ ಇಳಿಜಾರಿದೆ ತುಂಬ. ಏನಾದರೂ ಇಲ್ಲಿಂದ ಕಾಲು ಜಾರಿತು ಅಂದರೆ ಸೀದಾ ಅಷ್ಟು ಆಳಕ್ಕೆ ಹೋಗಿ ಬೀಳೋದೆ ಒಂದೇ ಸಾರಿ. ಬಿದ್ದರೆ ನಿಮಗೆ ಗೊತ್ತು, ಉಳಿಯುತ್ತಾ ಇಲ್ಲ ಜೀವ ಗೊತ್ತಿಲ್ಲ. ಎಲ್ಲ ಮಲೆಯ ಕಾಪಾಡ್ತಾನೆ, ಹಾಗೆಲ್ಲ ಅನ್ಕೋಬಾರ್ದು, ತಪ್ಪಾಯಿತು. ಇಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಿದೆ. ಅಷ್ಟು ಆಳಕ್ಕೆ ಇಳಿಬೇಕು. ಅಲ್ಲಿ ಭೀಮನ ಒಂದು ವಿಗ್ರಹ ಇದೆ, ಮೂರ್ತಿ. ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿ ಜನ ಕಾಣ್ತಾರೆ ಹಂಗೆ ಹತ್ತೋರು. ಅಲ್ಲಿ ಹತ್ತೋರು ಕಾಣಿಸ್ತಿದೆಲ್ಲ ಫ್ಲಾಗು. ಹಂಗೆ ಹತ್ಕೊಂಡು ಕೈಲಾಸಗಿರಿಗೆ ಹೋಗ್ಬೇಕು ನೋಡಿ. ಇಷ್ಟು ಆಳವನ್ನು ಇಳಿಬೇಕಾಗಿದೆ ನಾವು. ಇದೇ ರೂಟಲ್ಲಿ ಹೋಗ್ಬೇಕು. ಇನ್ನು ಈ ಕಲ್ಲುಗಳ ಮಧ್ಯೆ ಇಲ್ಲಿ ನೋಡಿ ಚಪ್ಪಲಿ ಎಷ್ಟೊಂದು ಬಿಟ್ಟಿದ್ದಾರೆ, ಗಾಬರಿ ಆಗಬೇಡಿ. ಭೀಮನಕೊಳಗೆ ಇಳಿಬೇಕಾದ್ರೆ ಇಷ್ಟು ಇಳಿಜಾರಿರುತ್ತೆ. ಸ್ಲಿಪ್ಪರ್ ಹಾಕೊಂಡ್ರೆ ಜಾರುತ್ತೆ ಕಾಲು ಅಂತೇಳಿ ಇಲ್ಲೆಲ್ಲ ಬಿಟ್ಟೋಗ್ತಾರೆ ಕೆಲವೊಬ್ರು. ಅದಕ್ಕೆ ಇಷ್ಟೊಂದಾಗಿದೆ ರಾಶಿ. ಯಾವ ರೀತಿ ಇದೆ ನೋಡಿ ಮೇಲಿಂದ ವ್ಯೂ. ಕೆಳಗೆ ಇಳಿಬೇಕಾದ್ರೆ ಇಷ್ಟೊತ್ತೊಂದು ಲೆಕ್ಕ ಆಯಿತು. ಈಗೇನು ಇಷ್ಟು ಇಳಿಜಾರಿದೆ, ಕಾಲು ಸ್ಲಿಪ್ ಆದಂಗೆ ಆಗ್ತಿದೆ. ಆದ್ರೂ ಹುಷಾರಾಗಿ ಇಳಿಬೇಕು ನೋಡಿ. ಇಲ್ಲಿ ಇಳಿತಾ ಇದ್ರೆ ಜೀವ ಬಾಯಿ ಬಂದಂಗೆ ಆಗುತ್ತೆ, ಅಷ್ಟು ಇಳಿಜಾರಿದೆ ನೋಡಿ. ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಇಟ್ಟು ನೋಡಿ. ಕಟ್ಗೆ ಸಹ ಇದ್ದರೆ ಮಾತ್ರ ಕೋಲಿಂದ ಸ್ವಲ್ಪ ಇಳಿಯೋಕೆ ಈಸಿ. ಈ ಥರ ನಾನು ಇಳಿತಾ ಇದ್ದೀನಿ. ಈ ಬಿಸಿಲಿಗೆ ಕಾಲು ಬೇರೆ ಒದ್ದೆ ಥರ ಆಗಿದೆ. ಇಳಿಯೋಕ್ಕೆ ಫುಲ್ ಜಾರುತ್ತೆ ಸ್ಲಿಪ್ಪರ್ ನೋಡಿ. ಇಲ್ಲಿ ಎಷ್ಟು ಇಳಿಜಾರಿದೆ. ಕೂತ್ಕೊಂಡೆದ್ದು ಎಷ್ಟು ಕಷ್ಟಪಟ್ಕೊಂಡು ಮಲೆಗೆ ಹೋಗ್ತಾ ಇದ್ದೀವಿ. ಭೀಮನಕೊಳದಲ್ಲಿ ನೀರು ತುಂಬ್ಕೊಂಡಿರುತ್ತಂತ. ಅಷ್ಟು ಮೇಲೆಯಿಂದ ಇಳಿಜಾರಿಂದ ಇಳ್ಕೊಂಬಂದರೆ ಇಲ್ಲಿ ನೋಡಿದರೆ ಕಾಲು ತೊಳ್ಕೊಳ್ಳೋಕ್ಕೂ ನೀರಿಲ್ಲ, ಸ್ವಲ್ಪನೇ ಇದ್ದಾವೆ. ಬಿಸಿಲುಗಾಲ ಏನು ಮಾಡೋಕ್ಕಾಗಲ್ಲ, ಮಳೆ ಬೇರೆ ಇಲ್ಲ, ನೀರಿಂದು ಕೊರತೆ. ಇಲ್ಲಿ ನೋಡಿ ಜನ ಯಾವ ರೀತಿ ಸಾಹಸ ಮಾಡಕ್ ಹೊಂಟೀನಿ. ಅದೇನಂತ ನೋಡಿ. ಇಲ್ಲಿ ಮೇಲೆ ಈ ತರ ಇಳಿಯೋದು ಸಾಹಸ ಇದು. ಇಲ್ಲೆಲ್ಲ ನಮ್ಮ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ಇಳಿದ್ಬಿಟ್ಟಾರೆ ಆಲ್ರೆಡಿ. ಕೊಳದಿಂದ ಹೊರಡ್ತಾ ಇದೀವಿ. ಅಲ್ಲಿ ಕಾಣಿಸ್ತಿದೆಲ್ಲ ಬೆಟ್ಟ, ಅದನ್ನೆಲ್ಲ ಹತ್ಕೊಂಡು ಹೋಗಿ ಮತ್ತೆ ಅಲ್ಲಿ ಬೆಟ್ಟದ ತುದಿವರೆಗೂ ಹೋದ್ಮೇಲೆ ಕೈಲಾಸಗಿರಿ ಪರ್ವತ ಕಾಣಿಸುತ್ತೆ. ಮತ್ತೆ ಅದನ್ನ ಹತ್ಬೇಕಂತೆ. ಯಪ್ಪ, ಇನ್ನೂ ಎಷ್ಟು ಬೆಟ್ಟಗಳಿದಾವೆ ಹತ್ತೋದು ಇಳಿಯೋದು. ಈಗ ಬಂದಿರೋ ದಾರಿಯಲ್ಲಿ ಇನ್ನೂ ಅರ್ಧ ನಡಿಬೇಕು. ಬನ್ನಿ ಹೋಗೋಣ, ಸುಮ್ಮನೆ ಕುಂತ್ರೆ ಆಗಲ್ಲ. ಇಲ್ಲಿ ಸಾಹಸ 2 ಮಾಡಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಹೋಗೋಣ. ಸಾಹಸ 2 ಆಲ್ರೆಡಿ ಒಂದು ಮಾಡಿದೆ, ಇವಾಗ 2ನೇದು ಮಾಡಬೇಕು. ಅಲ್ಲಿ ಯಾಕಂದರೆ ಅಲ್ಲಿ ಹತ್ತಕ್ಕೆ ಸ್ವಲ್ಪ ಬಂದಿರೋದು ಪ್ಲೇಸು. ಅಷ್ಟು ಜನನ ತಳ್ಕೊಂಡು ಹೋಗ್ಬೇಕು ಹತ್ಬೇಕಂದ್ರೆ. ಇವಾಗ ಅದು ಸ್ವಲ್ಪ ಐತಲ್ವಾ, ಕಲ್ಲು ಮೇಲೆ ಕಾಲಿಟ್ಟು ಏರ್ಬೇಕೀಗ. ಸಾಹಸ ಮಾಡ್ತಾರೋ ಗುರು ಜನರು. ಇಲ್ಲೇ ಚಲೋ ಐತೆ ಹತ್ತಕ್ಕೆ, ಮತ್ತು ಇಲ್ಲಿಂದ ಹತ್ತೋದೊಂದು ಬೇರೆನಾ. ಕಾಲು ಜಾರಿದ್ರೆ ಕಷ್ಟ. ಹುಷಾರಾಗಿರಿ ಯಾವುದಕ್ಕೂ. ಇಲ್ಲೆಲ್ಲ ನೀರು ಬರ್ತಾ ಇದೆ ಭೀಮನಕೊಳದಿಂದ, ಸ್ನಾನ ಕೂಡ ಮಾಡ್ತಾವ್ರೆ. ಈ ಥರ ಪ್ಲೇಸಲ್ಲಿ ಹೆಂಗುರು ಹತ್ತೋದು? ಸ್ಲಿಪ್ಪರ್ ಬೇರೆ ಜಾರ್ತಾ ಇದೆ, ಒಂಥರ ಅಪ್ಪಲ್ಲಿದೆ. ಇದು ಫುಲ್ ಇಷ್ಟೊತ್ತು ಬಂದಿರೋದಕ್ಕಿಂತ ಇದು ವೆರಿ ಡೇಂಜರ್ ಆಗಿದೆ. ಇಷ್ಟು ನೋಡಿರೋದು ದಾರಿ. ಈ ಕಡೆ ಕಾಲು ಜಾರ್ತಂದರೆ ಸೀದಾ ಭೀಮನಕೊಳ. ಅಲ್ಲಿ ಕಾಣಿಸ್ತಿರೋ ಜನರಿಂದ ಅಂಗ್ಲಿಂದ ಬಂದು ಹಂಗೆ ಕೆಳಗಿಳಿದು ಭೀಮನಕೊಳ ನೋಡ್ಕೊಂಡು ಈಗ ಇಷ್ಟು ಮೇಲೆ ಹೈಟ್ ಹತ್ತಿದ್ದೀವಿ. ನಾನು ರಿಯಲ್ಲಿ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಪಾದಯಾತ್ರೆಯಲ್ಲಿ ಇಷ್ಟು ದೊಡ್ಡ ಬೆಟ್ಟ ಗುಡ್ಡನೆಲ್ಲ ಹತ್ತಿಳಿತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಪ್ಪ, ಎಷ್ಟು ದೊಡ್ಡದಿದೆ. ಮೇಲಿಂದ ನೋಡಿದರೆ ಕಣ್ಣು ತಿರುಗುತ್ತೆ. ಪ್ಲೀಸ್ ಯಾರು ನೋಡೋಕೆ ಹೋಗಬೇಡಿ ಮೇಲಿಂದ. ನಂತರ ನೋಡಿ ಈ ಥರ ಇದೆ ದಾರಿ ಎಲ್ಲ. ಕಷ್ಟ ಅಂದರೆ ನೋಡಿ ಬಸವಣ್ಣನ ಹೆಂಗೆ ಹತ್ತಿಸ್ತಾ ಇದ್ದಾರೆ.
ಮೆಟ್ಲುಗಳು ಬೇರೆ ಜಾರ್ತಾ ಇದೆ ಪಾಪ, ಅದಕ್ಕೆ ದಣಿಕೆ ಆಗ್ತಿದೆ ಅನ್ಸುತ್ತೆ. ಹಂಗಿಂಗ್ ಮಾಡಿ ಹತ್ಸೇ ಬಿಟ್ರು ಕೈಲಾಸಗಿರಿ ಪರ್ವತನ. ಪಾದಯಾತ್ರೆ ಮಾಡಿದ್ದಕ್ಕೆ ಫೈನಲ್ ಆಗಿ ನಾವು ರೀಚ್ ಆಗಿದ್ದೀವಿ ಕೈಲಾಸ ಬಾಗಿಲು. ಇಲ್ಲಿಂದ ಇನ್ನೂ ಸ್ವಲ್ಪನೇ ಇರೋದು, ಮುಕ್ಕಾಲು ಬಂದಿದ್ದೀವಿ ಆಲ್ರೆಡಿ ನಾವು. ಇಲ್ಲಿಂದ ಹೋದ್ರೆ ನೆಕ್ಸ್ಟ್ ನಾವು ಹೋಗೋದೇ ಸಾಕ್ಷಿ ಗಣೇಶ ಅಂತೇಳಿ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗ್ತೀವಿ. ಬನ್ನಿ ಇಲ್ಲಿಂದ ನೋಡ್ಸ್ತೀನಿ ಯಾವ ರೀತಿ ಇದೆ ಅಂತ. ಬಾಗಿಲು ಹತ್ರ ಎಲ್ಲರೂ ಕಾಯಿಯನ್ನ ಇಲ್ಲಿ ಹೊಡೆದ್ಬಿಟ್ಟು ಒಳಗಡೆ ಹೋಗೋ ಒಂದು ಪದ್ಧತಿ ಇದೆ ನೋಡಿ. ಯಾಕಂದ್ರೆ ನಾವು ಬಂದಿದ್ದೀವಪ್ಪ, ನಾವು ಪಾದಯಾತ್ರೆ ಮಾಡಿ ನಿನ್ನ ಸನ್ನಿಧಿಗೆ ಅಂತ ಇಲ್ಲಿಂದ ಹೊಡಿತಾನೆ ನೋಡಿ. ಈಗ ಅಣ್ಣ ಆಂಟಿನೇ ಹೊಡೆದ್ಬಿಟ್ರು. ಕೈಲಾಸಗಿರಿಯಿಂದ ಈಗ ನಾವು ರೋಡ್ ಅಂದ್ರೆ ಮೇನ್ ರೋಡ್ಗೆ ಹೋಗೋ ರೂಟ್ಗೆ ಹೋಗ್ತಾ ಇದೀವಿ. ಸಾಕ್ಷಿ ಗಣಪನ ಹತ್ರ ಹೋಗ್ತೀವಿ ಈಗ. ಮೊದಲು ಸಾಕ್ಷಿ ಗಣಪನ ದರ್ಶನ ಮಾಡಿದ್ಮೇಲೆ ಮಲ್ಲಿಕಾರ್ಜುನಿಗೆ ಹೋಗ್ಬೇಕು. ನೋಡಿ ಭಕ್ತರಿದ್ದಾರೆ. ನಮ್ಮಣ್ಣ ಹಾಯ್ ಮಾಡ್ತಾನೆ. ಹಾಯ್ ಅಂತ ಹೇಳೋಣ. ಹಾಯ್. ಓಕೆ ಓಕೆ. ನಮ್ಮ ಶ್ರೀಶೈಲದಲ್ಲಿ ನೋಡಿ ರೊಟ್ಟಿ ಪ್ರಸಾದವನ್ನ ಕೊಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲೇ ರೊಟ್ಟಿ. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ ರೊಟ್ಟಿ ಸಿಗುತ್ತೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಇವರೆಲ್ಲರೂ ನೋಡ್ರಿ ನಮ್ಮ ಅಂಕಲ್ ಅವರು ರೊಟ್ಟಿನ ಇಲ್ಲೆಲ್ಲ ಪ್ರಸಾದ ಹಂಚ್ತಾ ಇದ್ದಾರೆ ಬರೋ ಭಕ್ತರಿಗೆಲ್ಲ. ನಮ್ಮ ಪ್ರಸಾದ ಅಂತ ನೋಡಿ ಸೊಲ್ಲಾಪುರದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿಗೆ. ಎಷ್ಟು ಖುಷಿ ಆಗುತ್ತೆ ಇಲ್ಲೆಲ್ಲ ನೋಡಿ ಇವ್ರನ್ನ. ರೊಟ್ಟಿ ಜುಳ್ಕ ಮತ್ತೆ ಶೇಂಗಾ ಪುಡಿ ಕೊಟ್ಟವ್ರೆ ನೋಡ್ರಿ ತಿನ್ನಕ್ಕೆ. ತುಂಬಾ ಸುಸ್ತಾಗಿ ಬಂದಿದ್ವಿ, ಈಗ ರೊಟ್ಟಿ ಸಿಕ್ತು. ನನಗಂತೂ ತುಂಬಾ ಖುಷಿ ಆಗ್ತಿದೆ ರೊಟ್ಟಿ ಸಿಕ್ಕೋದಕ್ಕೆ. ಇವರೆಲ್ಲರೂ ನಮ್ಮ ಟೀಮ್ ಮೆಂಟ್ಸ್ ಕುತ್ಕೊಳ್ತಿದ್ದಾರೆ ಇನ್ನ ಊಟ ಮಾಡಕ್ಕೆ. ಶ್ರೀ ಗಣಪ ಬರೋದಕ್ಕಿಂತ ಮುಂಚೆ ಅಟಕೇಶ್ವರ ದೇವಸ್ಥಾನ ಬರುತ್ತೆ ಸ್ವಾಮಿದು. ಮದುವೆ ಆಗಿ ಹೊಸದಾಗಿ ಮದುವೆ ಆಗಿರುತ್ತಲ್ಲ, ಅವರು ಈ ದೇವಸ್ಥಾನಕ್ಕೆ ಬರ್ಬೇಕಂತೆ. ಅದು ಒಂದು ಪದ್ಧತಿ ಇದೆ ಇಲ್ಲಿ. ಅದಕ್ಕಿಂತ ಮುಂಚೆ ಈ ಕಡೆ ಲಲಿತಮ್ಮ ದೇವಿ ದೇವಸ್ಥಾನ ಬರುತ್ತೆ, ಅದನ್ನ ತೋರ್ಸೋದು ಮಿಸ್ ಮಾಡ್ಬಿಟ್ಟೆ, ಸಾರಿ. ನಾವು ಶಾಸ್ತ್ರಿ ಗಣೇಶನ ಹತ್ರ ಎಂಟ್ರಿ ಆಗ್ತಿದ್ವಿ. ಅಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡ್ ಬಂದೆ ಇಷ್ಟೊತ್ತು. ಕಾಲಂತೂ ನಡೆಯೋಕ್ಕೆ ಬರ್ತಿಲ್ಲ, ಫುಲ್ ಪೇನ್ ಆಗ್ತಿದೆ. ಬರ್ರಿ ಗಣೇಶನ ದರ್ಶನ ಮಾಡ್ಕೊಂಬರೋಣ ಹೋಗಿ. ಗಣೇಶ ಎಂಟ್ರೆನ್ಸ್ ಇದು. ಒಳಗಡೆ ಫೋನ್ ಅಲೋ ಇಲ್ಲ. ಆಚೆ ನೋಡಿ ಎಷ್ಟು ಭಕ್ತರು ನಿಂತಿದ್ದಾರೆ. ನಾರ್ಮಲ್ ಟೈಮಲ್ಲಿ ಇಷ್ಟು ಜನ ಇರೋದೇ ಇಲ್ಲ. ಇವಾಗ ಯುಗಾದಿ ಸ್ಪೆಷಲ್ ಅಲ್ವಾ, ಇಷ್ಟೊಂದು ಜನ. ಈ ಕಡೆ ಎಲ್ಲ ಅಂಗಡಿಗಳು ಕೂಡ ಇರ್ತಾ ಇರಲಿಲ್ಲ, ಈಗೆಲ್ಲ ಸ್ಪೆಷಲ್ ಆಗಿ ಇಟ್ಟವ್ರೆ. ಇದೇ ನೋಡಿ ಸಾಕ್ಷಿ ಗಣಪ. ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಆಶೀರ್ವಾದ ಮಾಡ್ಕೊಂಬಿಡಿ. ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಜನ ಅಡ್ಡ ಬರ್ತಿದ್ದಾರೆ ಅಷ್ಟೇ. ಗಣೇಶನ ದರ್ಶನ ಕೂಡ ಆಗೋಯ್ತು. ಈಗ ಫೈನಲ್ ಆಗಿ ನಾನು ನೋಡೋದು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕಾಗಿನೇ ವೇಟ್ ಮಾಡ್ತಾ ಇದ್ದೀನಿ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಇಷ್ಟೊತ್ತು ಏನಂದ್ರೆ ನನಗೆ ಫುಲ್ ಕಾಲೋವ್ ಬಂದಿತ್ತು. ಸಾಕ್ಷಿ ಗಣೇಶನ ಹತ್ರ ಬಂದು ಬಸ್ಗೆ ಓಡ್ದಿದ ತಕ್ಷಣ ಕಾಲೋವೆಲ್ಲ ಮಾಯ ಆಯಿತು. ಇದು ಒಂಥರ ಪವಾಡೇನೆ ಅನಿಸ್ತಿದೆ. ಟೀಮೆಂಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ, ನಾನು ಕೂಡ ಹೋಗ್ತಾ ಇದ್ದೀನಿ. ಬನ್ನಿ. ವೆಂಕಟಾಪುರಲ್ಲಿ 4 ಗಂಟೆಗೆ ಬೆಳಗಿನ ಜಾವ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದರೆ ಇಲ್ಲಿಗೆ ಬಂದು ರೀಚ್ ಆಗೋಷ್ಟ್ರೊಳಗೆ ಶ್ರೀಶೈಲಂಗೆ 7:25 ಆಗಿದೆ ಎಕ್ಸಾಕ್ಟ್ ಟೈಮ್. ಈಗ ಬನ್ನಿ ಶ್ರೀಶೈಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಮೆಟ್ಲುಗಳಿಂದ ಇಳ್ಕೊಂಡು ಬರ್ತಿದ್ದೀವಿ ಈಗ ಸಾಕ್ಷಿ ಗಣಪನ ನೋಡಿಕೊಂಡು. ಸಾಕ್ಷಿ ಗಣಪನಿಂದ ಏನಿಲ್ಲ ಅಂದ್ರೂ ಒಂದು 2 ಕಿಲೋಮೀಟರ್ ದೂರ ಆಗುತ್ತೆ ಮತ್ತೆ ಇಲ್ಲಿಗೆ ದೇವಸ್ಥಾನಕ್ಕೆ. ಹೊರಗಡೆಯಿಂದ ನೋಡಿ ದೇವಸ್ಥಾನ ಹೇಗಿದೆ. ಶಿವ ಪಾರ್ವತಿ ಎಲ್ಲ ಯುಗಾದಿ ಸ್ಪೆಷಲ್ ಅಂತ ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ. ಬಸ್ಸಿಗೆ ಬರ್ತಿದ್ದೆಲ್ಲ ಹಂಗೆ ಹೋದ್ರೇನೆ ಅಲ್ಲಿ ಗ್ರೀನ್ ಲೈಟ್ಸ್ ಕಾಣಿಸ್ತಾವಲ್ಲ, ಆ ಕಡೆ ಹೋದರೆ ಬಸ್ ಸ್ಟ್ಯಾಂಡ್ ಬರುತ್ತೆ. ನಾವು ಹೋಗ್ತಾ ಇರೋದು ಈಗ ಎಲ್ಲಪ್ಪ ಅಂತಂದರೆ ಹಿಂಗೆ ಸ್ಟ್ರೇಟ್ ಹೋಗಬೇಕು. ಸ್ಟ್ರೇಟ್ ಹೋದ್ರೇ ಅಲ್ಲಿ ಒಂಥರ ನಿಮಗೆ ಲೈಟಿಂಗ್ ಕಾಣಿಸ್ತಾ ಇದೆ ಅನಿಸುತ್ತೆ. ಇಲ್ಲಿ ನೋಡಿ ಎಕ್ಸಾಕ್ಟ್ ಇಲ್ಲಿ ದೇವಸ್ಥಾನ ನಾನು ಬೆಟ್ಟಿಟ್ಟಿದ್ದೀನಲ್ಲ ಬೆಳ್ಳು, ಅಲ್ಲಿ ಲೈಟಿಂಗ್ಸ್ ಕಾಣಿಸುತ್ತಲ್ಲ, ಅಲ್ಲಿ ಒಳಗಡೆ ಇಲ್ಲಿ ಗೇಟ್ ಕಾಣಿಸುತ್ತೆ, ಅಲ್ಲಿಂದ ಹೋಗಬೇಕು. ಬನ್ನಿ ಹೋಗೋಣ. ನೋಡಿ ಎಷ್ಟು ಭಕ್ತರಿದ್ದಾರೆ, ಎಷ್ಟು ಕ್ಯೂ ಇದೆ. ದರ್ಶನಕ್ಕಾಗಿ ಫುಲ್ ಜನ ಇದ್ದಾರೆ. ಎಷ್ಟೊತ್ತಾಯಿತು, ನಾವು 8:30ಗೆ ಬಂದಿದ್ರೆ ಈಗ 11 ಗಂಟೆಗೆ ಬಂದಿದೆ. ಇನ್ನೂ ಒಳಗಡೆನೇ ಹೋಗ್ತಾ ಇಲ್ಲ. 500 ರೂಪಾಯಿ ಕೊಟ್ಟು ಫ್ರೀ ಇದು ಸ್ಪರ್ಶ ದರ್ಶನ ಹೋಗಲ್ಲ ಅಂತ ಕೈಯಲ್ಲೇ ದುಡ್ಡು ಹಿಡ್ಕೊಂಡು ಕಾಯ್ತಾ ಇದ್ರು ಕೂಡ ಬಿಡ್ತಾನೆ ಇಲ್ಲ. ಮಲೆ ಎಷ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ, ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಯಾವ ರೀತಿ ಸಾಹಸ ಮಾಡ್ತಿದ್ದಾರೆ ನೋಡಿ ನಮ್ಮ ಭಕ್ತರು ದರ್ಶನಕ್ಕೆ ಹೋಗ್ಬೇಕಂತೇಳಿ. ಇಲ್ಲಿ ನೋಡ್ರಿ ಇನ್ನು ಎಲ್ಲಿ ಮೇಲೆ ಏರಿದ್ದಾರೆ ಅಂತ. ಅವಾಗ ಕೂತವರು ಇವಾಗ ಬಂದಿದ್ದೀವಿ ನೋಡಿ
ಲೈನಲ್ಲಿ ನಿಂತವರು 1:15 ಆಗಿದೆ. ಒಂದು ರೂಮಲ್ಲಿ ನಮ್ಮನ್ನು ತಂದು ಕೂಡಾಕಿದ್ದಾರೆ. ಈ ಥರ ಇಲ್ಲಿಂದ ಮತ್ತೆ ದರ್ಶನಕ್ಕೆ ಕಳಿಸ್ತಾರಂತೆ. ಇವತ್ತು ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಡೈರೆಕ್ಟಾಗಿ ಫ್ರೀ ದರ್ಶನ ಸಿಕ್ಕಿದೆ, ಸ್ಪರ್ಶ ದರ್ಶನ. ಇಲ್ಲಿ ಮತ್ತೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ರಾತ್ರಿ, ಯಾಕಂದರೆ ಹೊಟ್ಟೆ ಹಸಿವಾಗಿ ಬಂದಿರೋ ಭಕ್ತಾದಿಗಳೇ ಪ್ರಸಾದ ಕೊಡ್ತಾರೆ. ಇಲ್ಲೆಲ್ಲ ಹೆಂಗೆ ಮಲಗಿದ್ದಾರೆ ನೋಡಿ, ಜನ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. ಈಗ ತಾನೇ ಮಲೈನ ದರ್ಶನ ಆಯಿತು. ಇದು ಮಲಯನ ಕಳಿಸೋ ನೋಡಿ, ಇದು ನೋಡಿದರೆ ಒಳ್ಳೆಯದಾಗುತ್ತೆ ಎಲ್ರಿಗೂ. ನಿನ್ನೆಯಿಂದ ಪಾದಯಾತ್ರೆ ಮಾಡಿ ಕಷ್ಟಪಟ್ಟಿದ್ದಕ್ಕೂ ಇವತ್ತು ಮಲೈನ ದರ್ಶನ ತಗೊಂಡಿದ ತಕ್ಷಣ ಒಂಥರ ನೋವು ಎಲ್ಲ ಕಳೆದೇ ಹೋಗ್ಬಿಡ್ತು. ತುಂಬ ಖುಷಿ ಆಯಿತು. ನಿಮ್ಗೇನು ಅನಿಸ್ತಿದೆ? ಮಲೈನ ದರ್ಶನ ಹೇಗಿತ್ತು? ಒಳಗಡೆ ಫೋನ್ ಅಲೋ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಯಿತು. ಭಕ್ತರೆಲ್ಲ ಆಚೆ ಬರ್ತಾನೆ ಇದ್ದಾರೆ. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಫೋನ್ ವೀಡಿಯೋ ಮಾಡೋಂಗಿಲ್ಲ, ಫೋಟೋಸ್ ಆದರೂ ವೀಡಿಯೋಸ್ ಆದರೂ. ಸೊ ಅದಕ್ಕೆ ಒಳಗಡೆ ತೋರ್ಸೋಕ್ಕಾಗಿಲ್ಲ. ಹೊರಗಡೆ ಬಂದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ನೀವು ಕೂಡ ಮಲೈನ ದರ್ಶನ ಪಡ್ಕೊಳ್ಳಿ. ಮಲೈನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ನನಗಂತೂ ಮಾತೇ ಬರಲಿಕ್ಕಿತ್ತಿಲ್ಲ, ಯಾಕಂದರೆ ನಿನ್ನೆಯಿಂದ ಪಾದಯಾತ್ರೆ ಮಾಡಿ ನಿನ್ನೆ ರಾತ್ರಿ 8 ಗಂಟೆ 7:15 ಸುಮಾರು ನಾವು ದರ್ಶನಕ್ಕೆ ನಿಂತಿದ್ದು. ಈಗ 9 ಗಂಟೆಗೆ ನಮಗೆ ದರ್ಶನ ಸಿಕ್ಕಿದೆ ಬೆಳಗಿನ ಜಾವ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಮಲೈನ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅಷ್ಟೆಲ್ಲ ಒಂಥರ ಮಲೈನ ಎಲ್ಲಿದ್ದಾನೆ ಅನ್ಕೊಂತ ಹೋಗಿ ಫೈನಲ್ ಆಗಿ ಮಲೈನ ದರ್ಶನ ಪಡ್ಕೊಂಡಿದ್ದ ತಕ್ಷಣ ಅದು ಫ್ರೀಯಾಗಿ ಈ ಸಾರಿ ಸ್ಪರ್ಶ ದರ್ಶನ ಸಿಕ್ಕಿದೆ ನನಗೆ. ನನ್ನ ಅದೃಷ್ಟನೇ ಇರಬೇಕು ಅನಿಸುತ್ತೆ. ಫಸ್ಟ್ ಟೈಮ್ ನಾನು ಪಾದಯಾತ್ರೆ ಮಾಡ್ತಿರೋದು. ಫಸ್ಟ್ ಟೈಮ್ ನನಗೆ ಇದು 3ನೇ ಸಾರಿ ನನಗೆ ಸಿಕ್ಕಿರೋದು ಸ್ಪರ್ಶ ದರ್ಶನ. ನೀವು ಮಲೈನ ದರ್ಶನಕ್ಕೆ ಬನ್ನಿ, ಸ್ಪರ್ಶ ದರ್ಶನ ತಗೊಂಡು ನಿಮ್ಮ ಪಾಪಗಳನ್ನೆಲ್ಲ ಕಳ್ಕೊಳ್ಳಿ, ಒಳ್ಳೇದು ಮಾಡಲಿ ಎಲ್ಲರಿಗೆ ಆ ಶಿವಪ್ಪ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ದೇವಸ್ಥಾನದ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ದೇವಸ್ಥಾನದ ಟ್ರಾವೆಲ್ ವ್ಲಾಗ್ನ ಮಾಡ್ತೀನಿ. ಅದಕ್ಕೋಸ್ಕರ ವೇಟ್ ಮಾಡಿ. ನನ್ನೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.